ಜೈ ಹಿಂದ್. ಇದು ಮೈಸೂರಿನಲ್ಲಿ ನಡೆದಂಥ ಅಗ್ನಿವೀರ ಆರ್ಮಿ ರ್ಯಾಲಿ ರನ್ನಿಂಗವನ್ನು ಇವಾಗ ನೋಡ್ತಾ ಇದ್ದೀರಾ. ಇದೇನಪ್ಪ ಅಂದರೆ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಏಪ್ರಿಲ್ 19ರಿಂದ ಏಪ್ರಿಲ್ 27ರವರೆಗೆ ಅಗ್ನಿವೀರ ಆರ್ಮಿ ರ್ಯಾಲಿ ನಡೀತಾ ಇದೆ. ಇವತ್ತು ಮೊದಲನೇ ದಿನ ರನ್ನಿಂಗನ್ನು ಮಾಡ್ತಾ ಇದ್ದಾರೆ, ನೋಡ್ಬೋದು, ಗಮನಿಸ್ಬೋದು. ಫಸ್ಟ್ ರೌಂಡ್ ಇವಾಗ ಓಡ್ತಾ ಇದ್ದಾರೆ, ನೋಡ್ಬೋದು. ಸಾಕಷ್ಟು ಜನ ಅಭ್ಯರ್ಥಿಗಳು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಒಟ್ಟು ರ್ಯಾಲಿಯಲ್ಲಿ ಎಷ್ಟಪ್ಪ ಅಂದರೆ 6043 ಪುರುಷ ಅಭ್ಯರ್ಥಿಗಳು, ಆಮೇಲೆ 192 ಮಹಿಳಾ ಅಭ್ಯರ್ಥಿಗಳು ಇಲ್ಲಿ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರತಿನಿತ್ಯ 800 ಅಭ್ಯರ್ಥಿಗಳ ದೈಹಿಕ ದೃಢತೆ ಪರೀಕ್ಷೆ ನಡೀತಾ ಇದೆ. ಇದಾದ ನಂತರ ನೆಕ್ಸ್ಟ್ ಏನಪ್ಪ ಅಂದರೆ ಮೆಡಿಕಲ್ ಇರ್ತದೆ. ಈಗ ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು, ಗಮನಿಸ್ಬೋದು. ಈಗ ನಾವು ಫಸ್ಟ್ ರೌಂಡ್ ಇವಾಗ ಓಡ್ತಾ ಇದ್ದಾರೆ, ಬಹಳ ವೇಗವಾಗಿ ಓಡ್ತಾ ಇದ್ದಾರೆ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ, ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾಯಿರಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಗಳನ್ನ ಮಾಡ್ತಾಯಿರಿ, ನೋಡ್ಬೋದು, ಗಮನಿಸ್ಬೋದು. ಫಸ್ಟ್ ಡೇ ಇವತ್ತು ಫಸ್ಟ್ ರೌಂಡ್ ರನ್ನಿಂಗನ್ನು ಮುಗಿಸಿ ನೋಡ್ತಾಯಿದ್ರಿ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ರನ್ನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇದು ಮೈಸೂರಿನಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ. ಇನ್ನೂ ಏಪ್ರಿಲ್ 27ರವರೆಗೆ ಅಲ್ಲಿ ರ್ಯಾಲಿ ನಡೀತಾ ಇದೆ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ರ್ಯಾಲಿ ನಡೀತಾ ಇದೆ. ಅಭ್ಯರ್ಥಿಗಳೇ ರ್ಯಾಲಿಗೆ ಹೋಗಬೇಕಾದ್ರೆ ನೀವು 1 ದಿನನೋ 2 ದಿನನೋ 3 ದಿನನೋ ವಸತಿ ಇರುವ ಹಾಗೆ ನಿಮ್ಮ ಇತರೆ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಬೇಕು. ಯಾಕಂದರೆ ನೀವು ಫಿಸಿಕಲ್ ಫಿಟ್ ಆಗಿದ್ರಪ್ಪ ಅಂದರೆ ಅಲ್ಲಿ ವಸತಿ ಇದ್ದು ಮರುದಿನ ಮೆಡಿಕಲ್ ಮಾಡಬೇಕಾಗ್ತದೆ. ಒಂದೊಂದು ದಿನ 2 ದಿನ ಸಹಿತ ನೀವು ವಸತಿ ಇರಬೇಕಾಗ್ತದೆ. ನೋಡ್ಬೋದು, ಕೈ ಸ್ವಿಂಗ್ ಮಾಡ್ತಾ ರನ್ನಿಂಗ್ ಮಾಡಬೇಕು. ಯಾವತ್ತು ಕೈ ಸ್ವಿಂಗ್ ಮಾಡ್ತಾ ಹೊಡಬೇಕು. ಫಸ್ಟ್ ಲೈನ್ದಾಗ ರನ್ನಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಯಲ್ಲಿ ಈಗ ಸುಮಾರು 620 ಅಭ್ಯರ್ಥಿಗಳು, ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ TA ಆರ್ಮಿ ರ್ಯಾಲಿ, ಜುಲೈ ತಿಂಗಳಲ್ಲಿ TA ಆರ್ಮಿ ರ್ಯಾಲಿ ಅದ. 8ನೇ ತರಗತಿ ಪಾಸಾದವರು, 10ನೇ ತರಗತಿ ಪಾಸಾದವರು, PUC ಪಾಸಾದಂಥ ಅಭ್ಯರ್ಥಿಗಳು ಮತ್ತು 18ರಿಂದ 42 ವಯಸ್ಸಿನ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಅವಕಾಶದ. ಕರ್ನಾಟಕ ರಾಜ್ಯದಲ್ಲಿ TA ಆರ್ಮಿ ರ್ಯಾಲಿ ಎಲ್ಲಿ ನಡೀತೈತೆ ಅಂದರೆ ಬೆಳಗಾವದಲ್ಲಿ ನಡೀತದೆ, ನಾವು ಗಮನಿಸ್ಬೋದು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ನೋಡ್ತಾ ಇದ್ದಾರೆ. ಫಸ್ಟ್ ಡೇ ಇವತ್ತು ಫಸ್ಟ್ ಡೇ ಪುರುಷ ಅಭ್ಯರ್ಥಿಗಳಿಗೆ, ಟ್ರೇಡ್ಮನ್ ಅಭ್ಯರ್ಥಿಗಳಿಗೆ ಈಗ ರ್ಯಾಲಿ ನಡೀತಾ ಇದೆ, ನಾವು ಗಮನಿಸ್ಬೋದು. ಇಲ್ಲಿ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇದು ಹೋದ ವರ್ಷ ಜೂನ್ನಲ್ಲಿ ಲಿಖಿತ ಪರೀಕ್ಷೆ ನಡೆದಿತ್ತು. ಇದು 2ನೇ ಹಂತದ ಪರೀಕ್ಷೆ. ಇಲ್ಲಿ ಸ್ಕ್ರೀನಿಂಗ್ ಅಂದರೆ ಇಲ್ಲಿ ಫಿಸಿಕಲ್ ನಡೀತಾ ಇದೆ, ನೋಡ್ತಾ ಇದ್ರಿ. ಇದು ಮೈಸೂರಿನ ನಜರ್ಬಾದ್ನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿ ನಡೀತಾ ಇದೆ, ಗಮನಿಸ್ಬೋದು. ಬಹಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅಭ್ಯರ್ಥಿಗಳು ಈಗಾಗಲೇ ನಿಮಗೆ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಅಡ್ಮಿಟ್ ಕಾರ್ಡ್ದಾಗ ಏನೇನು ಡಾಕ್ಯುಮೆಂಟ್ ತೆಗೆದುಕೊಂಡು ಬರಬೇಕು ಅಂತ ಹೇಳಿದರೆ ಆ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಬೇಕು. ಓಡ್ರಿ ಜೋರಾಗಿ ಓಡ್ರಿ, ಜೋರಾಗಿ ಓಡಬೇಕು, ಎಕ್ಸಲೆಂಟ್ ಬರಬೇಕು. ಭಾಳಷ್ಟು ಜನ ಅಭ್ಯರ್ಥಿಗಳು, ಪ್ರತಿನಿತ್ಯ 800 ಅಭ್ಯರ್ಥಿಗಳು ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಮೈಸೂರಿನಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ನಡೀತಾ ಇದೆ. ಅಭ್ಯರ್ಥಿಗಳೇ ನೋಡಿರಿ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಪ್ರತಿನಿತ್ಯ ಆರ್ಮಿ ರನ್ನಿಂಗ್ ವಿಡಿಯೋಗಳನ್ನ, ಎಲ್ಲ ಬ್ಯಾಚ್ ರನ್ನಿಂಗ್ ವಿಡಿಯೋಗಳನ್ನ ಬಿಡ್ತಾ ಇರ್ತೀವಿ. ನಾಳೆ ನಾಡಿದ್ದು ನಡೆಯತಕ್ಕಂಥ ಅಭ್ಯರ್ಥಿಗಳ ಸಹಿತ ವಿಡಿಯೋವನ್ನು ಬಿಡ್ತಾ ಇರ್ತೀವಿ. ವಿಶೇಷವಾಗಿ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ನಾವು ತಿಳಿಸ್ಕೊಡ್ತಾ ಇರ್ತೀವಿ, ನೋಡ್ಬೋದು. ಅಭ್ಯರ್ಥಿಗಳು ಬಹಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಮಹಿಳಾ ಅಭ್ಯರ್ಥಿಗಳಿಗೆ ಏಪ್ರಿಲ್ 27ರಂದು ರ್ಯಾಲಿ ಅದ. ಯಾರು ಮಹಿಳಾ ಅಭ್ಯರ್ಥಿಗಳು ನೋಡಿರಿ, ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಕಮೆಂಟನ್ನು ಮಾಡಬೇಕು. ಹಾಗೆ ಇಲ್ಲಿ ರನ್ನಿಂಗ್ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ನಾವು ಆಲ್ ದಿ ಬೆಸ್ಟನ್ನು ಹೇಳಬೇಕು. ಇಂಡಿಯನ್ ಆರ್ಮಿ ಸೇರುವ ಅವರ ಕನಸು ನನಸಾಗಬೇಕು, ತಂದೆ ತಾಯಿಯ ಕನಸು ನನಸಾಗಬೇಕು. ನೋಡ್ಬೋದು, ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೂ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆ ವತಿಯಿಂದ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ವಿ. ಭಾರತಾಂಬೆ ಸೇವೆ ಮಾಡುವ ಕನಸು ನಿಮ್ಮದಾಗಲಿ. ಆ ಭಾರತಾಂಬೆ ಇನ್ನಷ್ಟು ಶಕ್ತಿಯನ್ನು ನಿಮಗೆ ಕೊಡಲಿ. ನಮ್ಮ ವಿದ್ಯಾರ್ಥಿಗಳು ಸಹಿತ ಭಾಳಷ್ಟು ಜನ ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ ರ್ಯಾಲಿಯಲ್ಲಿ. ಭಾಳ ಖುಷಿ ಆಗ್ತಾಯಿದೆ, ಒಳ್ಳೆಯ ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ನೋಡ್ಬೋದು. ಇವರು ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ, ಭಾಳ ವೇಗವಾಗಿ ರನ್ನಿಂಗನ್ನು ಓಡ್ತಾ ಇದ್ದಾರೆ. ಹಾಗೆಯೇ ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ. ಇನ್ನೂ ಯಾರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಗಳನ್ನ ಮಾಡಿರಿ, ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡ್ತಾಯಿದ್ದೀನಿ, ನೋಡ್ಬೋದು, ಗಮನಿಸ್ಬೋದು. ಲಾಸ್ಟ್ ರೌಂಡ್ ಇವಾಗ ಓಡ್ತಾ ಇದ್ದಾರೆ, ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ನಾವು ನೋಡ್ಬೋದು. ಇವಾಗ ಮುಂದಿದ್ದಂಥ ಅಭ್ಯರ್ಥಿ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾನೆ,
ಲಾಸ್ಟ್ ಫಿನಿಶಿಂಗ್ ಬರ್ತಾಯಿದೆ ನೋಡಿ, ಎಷ್ಟು ವೇಗವಾಗಿ ಓಡ್ತಾ ಇದ್ದಾನೆ. ಭಾಳ ಖುಷಿ ಆಗ್ತಾಯಿದೆ, ಭಾಳ ವೇಗದಲ್ಲಿ ರನ್ನಿಂಗನ್ನು ಮಾಡ್ತಾಯಿದ್ದಾನೆ. ನಮ್ಮ ಸಂಸ್ಥೆಯ ಅಭ್ಯರ್ಥಿ ಭಾಳ ವೇಗವಾಗಿ ಮುಂದಿದ್ದಾನೆ. ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಅಭ್ಯರ್ಥಿ ಫಸ್ಟ್. ವೆರಿ ಗುಡ್ ಫಸ್ಟ್ ಬಂದಂಥ ಅಭ್ಯರ್ಥಿ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಅಭ್ಯರ್ಥಿ. ಭಾಳ ಖುಷಿ ಆಯಿತು ನೋಡ್ಬೋದು. ಹಾಗೆ ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ಹಾಗೆ ವಿಡಿಯೋನ ನೋಡ್ತಾ ಇರ್ರಿ ಪೂರ್ತಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.